ಒಂದು ಮುತ್ತಿನ ಕತೆ. ಇದು ಶಂಕರ್ ನಾಗ್ ರವರು ನಿರ್ದೇಶಿಸಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ 1987ರಲ್ಲಿ ಬಿಡುಗಡೆಯಾದಂತಹ ಚಿತ್ರ. ನನ್ನ ಪ್ರಕಾರ ಈ ಚಿತ್ರದ ಹಲವಾರು ಡಿಪಾರ್ಟ್ಮೆಂಟ್ಗಳಿಗೆ ನ್ಯಾಷನಲ್ ಅವಾರ್ಡ್ ಬರಬೇಕಾಗಿತ್ತು. ನ್ಯಾಷನಲ್ ಅವಾರ್ಡ್ ಬಿಟ್ಟಾಕಿ ಕರ್ನಾಟಕದ ಸ್ಟೇಟ್ ಅವಾರ್ಡ್ ಕೂಡ ಈ ಚಿತ್ರದ ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗೆ ಬರದಿರುವುದು ಬಹಳನೇ ಆಶ್ಚರ್ಯ. ತಲೆ ಬುಡ ಇಲ್ಲದ ಚಿತ್ರವನ್ನು ಹಾಡಿ ಹೊಗಳುವ ಕನ್ನಡಿಗರು ಒಂದು ಮುತ್ತಿನ ಕಥೆಯಂತಹ ಅದ್ಭುತ ಕೃತಿಯನ್ನು ನಿರಾಕರಿಸಿರುವುದು ಬಹಳ ನೋವಿನ ವಿಷಯ. ಈ ಚಿತ್ರದ ನಿರ್ದೇಶನ, ಈ ಚಿತ್ರದ ಛಾಯಾಗ್ರಹಣ, ಸ್ಕ್ರೀನ್ ಪ್ಲೇ, ಈ ಚಿತ್ರದ ವಸ್ತ್ರ ವಿನ್ಯಾಸ, ಈ ಚಿತ್ರದ ಸಂಗೀತ, ನೃತ್ಯ ನಿರ್ದೇಶನ ಮತ್ತು ಕಲಾವಿದರ ಆಯ್ಕೆ, ಹೀಗೆ ಒಂದೊಂದು ಡಿಪಾರ್ಟ್ಮೆಂಟ್ ಕೂಡ ಅಚ್ಚುಕಟ್ಟಾಗಿ ತಮ್ಮ ಕೆಲಸಗಳನ್ನು ಮಾಡಿದೆ. ಈ ಚಿತ್ರ ತಮಿಳು ಅಥವಾ ಮಲಯಾಳಿಯಲ್ಲಿ ಬರ್ತಾ ಇದ್ರೆ ಕನ್ನಡಿಗರೇ ಇದನ್ನು ನ್ಯಾಷನಲ್ ಅವಾರ್ಡ್ ಬಿಡಿ ಆಸ್ಕರ್ ಅವಾರ್ಡ್ ವರೆಗೆ ತಲುಪಿಸುತ್ತಿದ್ದರು. ಈ ಚಿತ್ರದ ಛಾಯಾಗ್ರಹಣ ಎಷ್ಟೊಂದು ಅದ್ಭುತವಾಗಿದೆ ಅಂದ್ರೆ ಕರಾವಳಿಯನ್ನ ಇದಕ್ಕಿಂತ ಮೊದಲು ಇಷ್ಟೊಂದು ಸೊಗಸಾಗಿ ಯಾವ ಚಿತ್ರದಲ್ಲೂ ತೋರಿಸಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಈ ಚಿತ್ರದ ಅಂಡರ್ ವಾಟರ್ ಸೀನ್ಗಳನ್ನ ಮಾಲ್ಡೀವ್ಸ್ನ ಸಮುದ್ರದಲ್ಲಿ ಚಿತ್ರೀಕರಿಸಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು 60ನೇ ವಯಸ್ಸಿನಲ್ಲಿ ಆಕ್ಸಿಜನ್ ಮಾಸ್ಕ್ ಗಳನ್ನು ಬಳಸದೆ ರಿಯಲ್ ಆಗಿ ಅಭಿನಯಿಸಿದ್ದಾರೆ. ಲಂಡನ್ನಲ್ಲಿ ತಯಾರಿಸಿದಂತಹ ಆರ್ಟಿಫಿಷಿಯಲ್ ಆಕ್ಟೋಪಸ್ ಅನ್ನು ಬಳಸಿ ಕೆನಡಿಯನ್ ಕ್ಯಾಮರಾದಿಂದ ಜರ್ಮನ್ ಕ್ಯಾಮರಾಮನ್ ಈ ಚಿತ್ರದ ಅಂಡರ್ ವಾಟರ್ ಸೀನ್ಗಳನ್ನ ಚಿತ್ರೀಕರಿಸಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲಿ ಈ ಚಿತ್ರ ಮೊದಲ ಬಾರಿಗೆ ಅಂಡರ್ ವಾಟರ್ ಸೀನ್ಗಳನ್ನ ಚಿತ್ರೀಕರಿಸಿದ ಚಿತ್ರ ಅಂತ ಹೇಳಿ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇವಾಗ ಏನಾದ್ರೂ ಈ ಚಿತ್ರವನ್ನ ಮಾಡಿದ್ರೆ ಸ್ಯಾಂಡಲ್ವುಡ್ ನ ಯಾವ ಹೀರೋ ಕೂಡ ಈ ಚಿತ್ರವನ್ನು ಒಪ್ಕೊಳ್ಳಲ್ಲ. ಯಾಕೆಂದ್ರೆ ಈ ಚಿತ್ರದ ಕಥಾನಾಯಕ ಕೈತುಗೆ ಮೈ ಮೇಲೆ ಬಟ್ಟೆನೇ ಇರಲ್ಲ. ಈ ಚಿತ್ರದ ಎಲ್ಲಾ ಗಂಡು ಪಾತ್ರಧಾರಿಗಳು ಬರೀ ಕಚ್ಚದಲ್ಲೇ ತೋರಿಸಲಾಗಿದೆ. ಭೂತರಾಯ ಎನ್ನುವ ದೇವರನ್ನು ಆರಾಧಿಸುವ ಕರಾವಳಿಯ ಬುಡಕಟ್ಟು ಜನಾಂಗದ ಜನರು ಸಮುದ್ರದ ಆಳಕ್ಕೆ ಹೋಗಿ ಮುತ್ತುಗಳನ್ನು ಹೆಕ್ಕಿ ಅದನ್ನು ಮಾರಿ ಬಂದ ಹಣದಿಂದ ಜೀವನ ಸಾಗಿಸುತ್ತಾರೆ. ಮುಗ್ಧರಾದ ಈ ಜನಗಳು ಮೇಲ್ಜಾತಿಯವರ ತುಳಿತ ಮತ್ತು ಮೋಸಕ್ಕೆ ಒಳಗಾಗ್ತಾನೆ ಇರ್ತಾರೆ. ಇವರ ಜನಾಂಗದ ಹೆಣ್ಣನ್ನು ಮದುವೆಯಾಗಬೇಕಾದ್ರೆ ಹೆಣ್ಣಿನ ತಂದೆಗೆ ಆ ಜನಾಂಗದ ಗಂಡು ಹೆಣ್ಣಿನ ತಂದೆ ನಿರ್ಧರಿಸಿದಂತಹ ಮುತ್ತುಗಳ ಸಂಖ್ಯೆಯನ್ನು ಸಮುದ್ರದಿಂದ ತಂದು ಕೊಟ್ಟು ಆ ಹುಡುಗಿಯ ತಂದೆಯನ್ನು ಒಪ್ಪಿಸಿ ಮದುವೆ ಆಗ್ಬಹುದು. ಕೈತು ಸಮುದ್ರದಿಂದ 50 ಮುತ್ತುಗಳನ್ನು ತಂದು ಕಾಕಿಯ ತಂದೆಯ ಕೈಯಲ್ಲಿ ಕೊಟ್ಟು ಕಾಕಿಯನ್ನು ಮದುವೆಯಾಗುತ್ತಾನೆ. ಆಮೇಲೆ ಇವರಿಗೊಂದು ಮುದ್ದಾದ ಮಗು ಹುಟ್ಟುತ್ತೆ. ಒಂದು ದಿನ ವಿಷದ ಚೇಳು ಮಗುವಿಗೆ ಕಚ್ಚಿ ಮಗುವಿನ ಸ್ಥಿತಿ ಗಂಭೀರವಾಗುತ್ತೆ. ಮಗುವಿನ ಚಿಕಿತ್ಸೆಗೆ ಬೇಕಾದಂತಹ ಹಣವನ್ನು ಹೊಂದಿಸಲಾರದೆ ಕೈತು ಮತ್ತು ಅವನ ಸಮುದಾಯದವರೆಲ್ಲರೂ ಚಿಂತೆಗೊಳಗಾಗುತ್ತಾರೆ. ಮಗುವಿನ ಚಿಕಿತ್ಸೆಗೆ ಹಣವನ್ನು ಹೊಂದಿಸಲು ಕೈತು ಸಮುದ್ರದಲ್ಲಿ ಸಿಕ್ಕಾಪಟ್ಟೆ ಮುತ್ತುಗಳನ್ನು ಹುಡುಕಲು ಶುರು ಮಾಡುತ್ತಾನೆ. ಕೈತುವಿನ ಪ್ರತಿಫಲಕ್ಕೆ ತಕ್ಕಂತೆ ಕೈತುವಿಗೆ ಒಂದು ದೊಡ್ಡದಾದ ಮುತ್ತು ಸಿಗುತ್ತೆ. ಇಲ್ಲಿಂದ ಕೈತುವಿನ ಜೀವನ ಹೇಗೆ ಬದಲಾಗುತ್ತದೆ ಎನ್ನುವುದು ನೀವು ಚಿತ್ರ ನೋಡಿ ತಿಳ್ಕೊಳ್ಳಿ. ಹಣ ಬಂದ್ರೆ ಮನುಷ್ಯರು ಯಾವ ರೀತಿ ಬದಲಾಗುತ್ತಾರೆ, ಹಣ ಬಂದ ನಂತರ ಮನುಷ್ಯರ ಜೊತೆಗಿದ್ದವರು ಯಾವ ರೀತಿ ಆಗುತ್ತಾರೆ ಎನ್ನುವುದೇ ಈ ಮುಂದಿನ ಚಿತ್ರದ ಕಥೆಯಲ್ಲಿ ತೋರಿಸಲಾಗಿದೆ. 60ನೇ ವರ್ಷದಲ್ಲಿ 30 ವರ್ಷದ ಯುವಕರಂತೆ ಕಾಣುವ ರಾಜ್ಕುಮಾರ್ ರವರು ಶಂಕರ್ ನಾಗ್ ನಂತಹ ಪ್ರತಿಭಾವಂತ ಯುವ ನಿರ್ದೇಶಕನ ಜೊತೆ ಕೆಲಸ ಮಾಡಲು ಒಪ್ಪಿ, ಅದರಲ್ಲೂ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ಗೆ ಇಂಥ ಪಾತ್ರವನ್ನು ಸೆಲೆಕ್ಟ್ ಮಾಡುವ ಧೈರ್ಯ ಮೆಚ್ಚಲೇಬೇಕು. 1947ರ ದ ಪರ್ಲ್ ಎನ್ನುವ ಇಂಗ್ಲಿಷ್ ನೋವೆಲ್ ಅನ್ನು ಕನ್ನಡಕ್ಕೆ ತಂದು ಅಂಡರ್ ವಾಟರ್ ನಲ್ಲಿ ಚಿತ್ರೀಕರಣ ಮಾಡುವಂತಹ ದೊಡ್ಡ ದೊಡ್ಡ ಸೀನುಗಳಿದ್ರು ಕೂಡ ಲಿಮಿಟೆಡ್ ಮಾರ್ಕೆಟ್ ಇರುವಂತಹ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಿನ ಚಿತ್ರವನ್ನು ಕೈಗೊಂಡಿರುವ ನಿರ್ದೇಶಕ ಶಂಕರ್ ನಾಗ್ ಅವರಿಗೆ ಮತ್ತು ಈ ಚಿತ್ರವನ್ನು ನಿರ್ಮಾಣ ಮಾಡಲು ಬಂಡವಾಳ ಹಾಕಿದಂತಹ ಪ್ರೊಡ್ಯೂಸರ್ಗಳಿಗೂ ಒಂದು ದೊಡ್ಡ ಸೆಲ್ಯೂಟ್ ಅನ್ನು ಹೊಡಿಬೇಕು. ಈ ಚಿತ್ರಕ್ಕೆ ಈಗಿನ ಟೆಕ್ನಾಲಜಿಯನ್ನು ಅಳವಡಿಸಿ ಮತ್ತೊಮ್ಮೆ ಥಿಯೇಟರ್ ನಲ್ಲಿ ರಿಲೀಸ್ ಮಾಡಿ ನೋಡದೇ ಇರುವಂತಹ ಕನ್ನಡಿಗರಿಗೆ ಮತ್ತೊಮ್ಮೆ ನೋಡುವಂತೆ ಅನುವು ಮಾಡಿಕೊಡ್ಬೇಕು. ನಿಮಗೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡುವ ಇಚ್ಛೆ ಇದ್ರೆ ಈ ಸಿನಿಮಾ ಯೂಟ್ಯೂಬ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಈ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.